ಮುಂದಿನ ದಿನಗಳಲ್ಲಿ ಪಂಚಮಸಾಲಿ ಸಮುದಾಯದ ಮುಖ್ಯಮಂತ್ರಿ ಆಗುತ್ತಾರೆ. ಅದೇ ಮುಖ್ಯಮಂತ್ರಿಯಿಂದ 2A ಮೀಸಲಾತಿ ಪಡೆಯುತ್ತೇವೆ ಎಂದು ಮುಂಡರಗಿಯಲ್ಲೂ ರಸ್ತೆ ತಡೆ ನಡೆಸಿ ಆಕ್ರೋಶ. ಪಂಚಮಸಾಲಿ ಸಮಾಜದಿಂದ ಪ್ರತಿಭಟನೆ. ಮುಂಡರಗಿ ಬೆಳಗಾವಿಯಲ್ಲಿ ಪಂಚಮಸಾಲಿ 2A ಮೀಸಲಾತಿ ಹೋರಾಟದ ವೇಳೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ ಹಿನ್ನೆಲೆ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿಯೂ ತಾಲೂಕಿನ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಸಮಾಜ ಬಾಂಧವರು ಸರ್ಕಾರದ ನೀತಿ ಖಂಡಿಸಿ ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಚೆನ್ನಮ್ಮ ವೃತ್ತದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಗದಗ ಹಾಗೂ ಮುಂಡರಗಿ ಸಂಪರ್ಕ ಕಲ್ಪಿಸುವ ಅರಭಾವಿ ಚಳ್ಳಿಕೇರಿ ರಾಜ್ಯ ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಆಡಳಿತ ಲಿಂಗಾಯತರ ವಿರೋಧಿ ಸರ್ಕಾರವಾಗಿದೆ ಎಂದು ಪಂಚಮಸಾಲಿ ಮುಖಂಡರು ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದು ದೇಸಾಯಿ ಅವರು, ಇವತ್ತಿನ ಸರ್ಕಾರಕ್ಕೆ ಪಂಚಮಸಾಲಿ ಸಮುದಾಯದ ಕೊಡುಗೆ ಅಪಾರವಾಗಿದೆ. ಅದನ್ನು ಮರೆತು ಸರ್ಕಾರ ಪಂಚಮಸಾಲಿ ಸಮುದಾಯವನ್ನ ಗಣನೆಗೆ ತೆಗೆದುಕೊಳ್ಳದೆ ಜೇನುಗೂಡಿಗೆ ಕೈ ಹಾಕುತ್ತಿದ್ದೀರಿ. ಮುಂದಿನ ದಿನಗಳಲ್ಲಿ ಪಂಚಮಸಾಲಿ ಸಮುದಾಯದ ಶಕ್ತಿ ಸರ್ಕಾರಕ್ಕೆ ಬಿಸಿ ತುಪ್ಪವಾಗುತ್ತದೆ ಎಂದರು. ನಂತರ ತಾಲೂಕು ಪಂಚಮಸಾಲಿ ಸಮುದಾಯದ ಅಧ್ಯಕ್ಷರಾದ SV ಪಾಟೀಲ್ ಹಾಗೂ ರಜನಿಕಾಂತ್ ದೇಸಾಯಿ, ದೇವಪ್ಪ ಇಟಿಗಿ, ಬಸವರಾಜ್ ದೇಸಾಯಿ ಅವರು ಮಾತನಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಂತರ ಪ್ರತಿಭಟನಾ ರ್ಯಾಲಿ ಮೂಲಕ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಆಗಮಿಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ರಸ್ತೆ ತಡೆ ನಡೆಸಿದ ಹಿನ್ನೆಲೆ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿ ಪ್ರಯಾಣಿಕರು ಪರದಾಟ ಅನುಭವಿಸುವಂತಾಯಿತು. ಪ್ರತಿಭಟನೆಗೂ ಮುನ್ನ ಕಿತ್ತೂರು ಚೆನ್ನಮ್ಮನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಈ ವೇಳೆ ಪಂಚಮಸಾಲಿ ಮುಖಂಡರು ಸೇರಿದಂತೆ ನಾಗರಾಜ್ ಹೊಂಬಳಗಟ್ಟಿ, ಕವಿತಾ ಉಳ್ಳಾಗಡ್ಡಿ, ವೀರೇಶ್ ಹಡಗಲಿ, ಸುರೇಶ್ ಕರ್ಮುಡಿ, ಕೊಟ್ರಪ್ಪ ನಾಲ್ಕರವಿ ಹಾಗೂ ಶಹರ ಘಟಕ, ಯುವ ಘಟಕ ಹಾಗೂ ಮಹಿಳಾ ಘಟಕದ ಸದಸ್ಯರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅವರ ಮೇಲೆ ಇಲ್ಲಸಲ್ಲದ ಆರೋಪವನ್ನ ಮಾಡಿ ಅವರ ಮೇಲೆ ಆರೋಪವನ್ನ ಮಾಡಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಒಂದು ಸಂಘಟನೆಯನ್ನ ಅವರು ಶಕ್ತಿಯನ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಎಲ್ಲ ರಾಜಕಾರಣಿಗಳಿಗೆ ನಾವು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪಂಚಮಸಾಲಿಗಳು ಈ ರಾಜ್ಯದಲ್ಲಿ 80 ಲಕ್ಷ ಇದ್ದೀವಿ. ಇರುವುದು ಇಲ್ಲಿ 6 ಕೋಟಿ ಜನಸಂಖ್ಯೆ, 8 ಕೋಟಿ ಜನಸಂಖ್ಯೆದಲ್ಲಿ 80 ಲಕ್ಷ ಅಂದ್ರೆ ಶೇಕಡ 10% ನಮ್ಮ ಸಮಾಜದ ಜನ ಇದ್ದೀವಿ. 10% ಮತಗಳ ಹೊರಗಡೆ ಹೋದ್ರೆ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳಿರ್ಬೋದು, ಅವ್ರು ಏನಾಗ್ತಾರೆ ಅನ್ನೋದನ್ನ ಬಹಳಷ್ಟು ಗಮನದಲ್ಲಿ ಇಟ್ಕೋಬೇಕು ಅನ್ನುವಂಥ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ, ನಮಗೆಲ್ಲ ಗೊತ್ತಿರೋ ಹಾಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ನಮ್ಮ ಚೆನ್ನಮ್ಮ, ಆ ಒಂದು ರಕ್ತದ ವ್ಯಕ್ತಿಗಳು ನಾವೆಲ್ಲ ತಿರುಗಿ ಬಿದ್ರೆ ಯಾವುದೇ ಸರ್ಕಾರ ಇರ್ಬೋದು ಇವತ್ತು ಪದನಾಯಕ ಸಾಧ್ಯ ಐತಿ ಅನ್ನುವಂಥ ಮಾತನ್ನು ಎಚ್ಚರಿಕೆಯನ್ನು ಹೇಳ್ತೇವೆ. ಆದರೆ ನಮ್ಮ ತಾಳ್ಮೆಯನ್ನು ಏನು ಸರ್ಕಾರಗಳು ನಮ್ಮ ತಾಳ್ಮೆಯನ್ನು ದುರುಪಯೋಗ ಪಡಿಸಿಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಇದು ಒಂದು ಎಚ್ಚರಿಕೆ ಗಂಟೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ಈ ಒಂದು ಏನು ನಮ್ಮ ಎಲ್ಲ ಸಮಾಜದವರ ಮೇಲೆ ಏನು ಕೇಸನ್ನು ಹಾಕಿದ್ದಾರೆ, ಆ ಯಾವುದೇ ಕೇಸನ್ನು ಸರ್ಕಾರಗಳು FIR ಮಾಡಿದ್ದಾರೆ, ಅವನ್ನೆಲ್ಲ ತಕ್ಷಣ ಹಿಂಪಡೆಯಬೇಕು. ಪಡೆದೇ ಇದ್ರೆ ಇಂಥ ಹೋರಾಟಗಳು ಇನ್ನು ಮುಂದೆ ದಿನನಿತ್ಯ ನಡೀತೇವೆ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ಹೇಳಿ ಇವತ್ತಿನ ದಿವಸ ಏನು ಈ ಒಂದು ಕರೆಗೆ ನಮ್ಮ ಸಮಾಜದ ಎಲ್ಲ ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು ಏನು ಭಾಗವಹಿಸಿದೆ ಎಲ್ಲರಿಗೂ ನಾನು ಸಮಾಜದ ವತಿಯಿಂದ ತಮ್ಮೆಲ್ಲರಿಗೂ ನನಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ಒಂದು 2 ಮಾತು ಮುಗಿಸ್ತೀನಿ. ಜೈ ಚೆನ್ನಮ್ಮಾಜಿ. ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ತಾವೆಲ್ಲರೂ ಕೂಡ ಬಂದು ಆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರಿ. ಅದ್ರ ಜೊತೆಗೆ ಅಲ್ಲಿಂದ ಇಲ್ಲಿವರೆಗೆ ಮಾನ್ಯ ತಹಸೀಲ್ದಾರ್ ಕಚೇರಿ ಮುಖಾಂತರ ಈ ಹೋರಾಟ ಮನವಿಯನ್ನು ಕೊಟ್ಟು ಇವತ್ತಿಗೆ ಇಲ್ಲಿ ಮೊಟ್ಟಗೊಳಿಸುವಂತ ವ್ಯವಸ್ಥೆ ಮುಂದೆ ಯಾವ ರೀತಿ ಹೋರಾಟದ ರೂಪುರೇಷೆಗಳನ್ನು ಹಾಕೊಳ್ಬೇಕಂತಂದು ಈಗಾಗಲೇ ಶ್ರೀಗಳು ಚರ್ಚೆ ಮಾಡಿದ್ದಾರೆ. ಮಾನ್ಯ ನಮ್ಮ ಹೆಚ್ಚಿನ ಆರಾಧ್ಯ ದೇವರಂತ ಶ್ರೀಯುತ ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಮುಂದಿನ ಹೋರಾಟ ರೂಪುರೇಷೆಗಳನ್ನು ನಮ್ಮೆಲ್ಲರಿಗೂ ತಿಳಿಸ್ತಾರೆ. ಇವತ್ತಿನ ದಿವಸ ಈಗಾಗಲೇ ಈ ಹೋರಾಟ ಕುರಿತು ಅನೇಕರು ಮಾತನಾಡಿದ್ದಾರೆ. ಯಾವುದೇ ಸರ್ಕಾರ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ನಮಗೆ ನಮ್ಮ ದೇಹ ಇಷ್ಟ ಇರಬೇಕು. ಪಂಚಮಸಾಲಿ ಸಮಾಜಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಿಮ್ಮ ಪರವಾಗಿ ಸಮಾಜ ನಡ್ಕೊಂಡೈತಿ. ಇವತ್ತು 136 138 ಕ್ಷೇತ್ರ ಗೆದ್ದು ಇವತ್ತು ಏನು ನೀವು ಗೆಲ್ಲುವ ಹುಮ್ಮಸ್ಸಿನಲ್ಲಿ ಇದ್ದೀರಿ.
ಅದರಲ್ಲಿ ನಮ್ಮ 40ರಿಂದ 50% ಪಂಚಮಸಾಲಿ ಸಮುದಾಯದ ಕೊಡುಗೆ ಅಪಾರ ಐತಿ. ಇವತ್ತು ಮುಖ್ಯಮಂತ್ರಿಗಳು ಪಂಚಮಸಾಲಿ ಸಮುದಾಯದ ಕೊಡುಗೆಯನ್ನ ಮರೆತು ನಡೀತಾ ಇದ್ದೀರಿ. ಇವತ್ತು ನೀವು ಏನು ಇದನ್ನ ನಡೀತಾ ಇದ್ದೀರಿ, ಒಂದ್ ರೀತಿ ಜೇನು ನೊಣಕ್ಕೆ ಕಲ್ಲು ಒಗಿತಾ ಇದ್ದೀರಿ, ಜೇನು ಗೂಡಿಗೆ ಕೈ ಹಾಕ್ತಾ ಇದ್ದೀರಿ. ಈ ಜೇನು ಗೂಡಿಗೆ ಏನ್ ಕೈ ಹಾಕ್ತಾ ಇದ್ದೀರಿ, ಹಾಕಿದ ಕೈಯನ್ನ ನಾವು ಬಿಡೋದಿಲ್ಲ. ಮುಂಬರುವ ದಿನದಲ್ಲಿ ಪಂಚಮಸಾಲಿ ಸಮುದಾಯ ಏನ್ ಅನ್ನೋದು ನಾವು ತೋರಿಸ್ತೀವಿ. ಜೊತೆಗೆ ಪಂಚಮಸಾಲಿ ಸಮುದಾಯದ ಇವತ್ತಿನ ಒಂದೇ ಒಂದು ವ್ಯಾಖ್ಯೆ ಏನೈತಪ್ಪ ಅಂದ್ರೆ, ಮುಂಬರುವ ದಿನದಲ್ಲಿ ಪಂಚಮಸಾಲಿ ಸಮುದಾಯದ ಮುಖ್ಯಮಂತ್ರಿ ಆಗ್ತಾನೆ, ಆ ಮುಖ್ಯಮಂತ್ರಿ ಕಡೆಯಿಂದನೇ ನಾವು 2A ಮೀಸಲಾತಿ ತಗೋತೀವಿ. ಇವತ್ತು ನಾವು ಎಲ್ಲಾ ಸಮಾಜವನ್ನು ಒಳಗೊಂಡಂತೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಯಾರು ಕೂಡ ನೀವು ಪಂಚಮಸಾಲಿ ಸಮುದಾಯವನ್ನ ಗಣನೆಗೆ ತಗೊಳ್ಳಾರ್ದೆ ನಿಮ್ಮ ಇಷ್ಟ ಬಂದಂತೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇದು ನಿಮ್ಮ ಯಶಸ್ಸಿಗೆ ಶ್ರೇಯ ತರೋದಿಲ್ಲ. ಇವತ್ತು ಬಹಳ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇರೋದು ಎದಕ್ಕಪ್ಪ ಅಂದ್ರೆ, ಒಬ್ಬ ಅಮಾಯಕರು ಇವತ್ತು ಸರ್ಕಾರ ಒಂದು ವರದಿ ಕೊಡಾಕತೈತಿ. ಏನಪ್ಪ ಅಂದ್ರೆ, ನೀವು ಏನು ಸರ್ಕಾರ ಏನು ಸುತ್ತಲೆ ಹೊಡಿಸಿತ್ತು ಅದ್ರ ಪ್ರಕಾರ ನೀವು ನಡ್ಕೊಲಿಲ್ಲ, ಅದಕ್ಕೆ ನಾವು ಗೋಲಿಬಾರ್ ಮಾಡಿದ್ವಿ ಅಂತೀರಿ. ಯಾಕಪ್ಪ, ನಾವು ಅಲ್ಲೇ ಇದ್ವಿ, ನಮ್ಮ ಸಮಾಜದವ್ರು ಎಲ್ಲರೂ ಅಲ್ಲೇ ಇದ್ವಿ. ನಾವು ಶಾಂತಿಯುತ ಹೋರಾಟ ನಡೆದಾಗ ನೀವೇ ಅಲ್ಲೇ ಕಿಡಿಗೇಡಿಗಳು ಕಲ್ಲು ಒಗೆದಿದ್ದನ್ನ ನೀವೇ ಕಂಡಿದ್ದೀರಿ. ಅದನ್ನ ಸಮುದಾಯದ ಮೇಲೆ ಹಾಕುವಂತ ಪರಿಸ್ಥಿತಿ ನಿಮ್ಗೆ ಯಾಕೆ ಬಂತು? ಅಷ್ಟು ದುರಾಲೋಚನೆ ನಿಮ್ಗೆ ಯಾಕೆ ಬಂತು? ಮುಂಬರುವ ದಿನದಲ್ಲಿ ಪಂಚಮಸಾಲಿ ಸಮುದಾಯ ಏನನ್ನೋದನ್ನ ತೋರಿಸ್ತೀವಿ. ಅದು ನಮ್ಮ ಸಮುದಾಯದ ಮುಖ್ಯಮಂತ್ರಿ ಮಾಡಿ ಈ ಇಡೀ ಕರ್ನಾಟಕ ರಾಜ್ಯಕ್ಕೆ ಪಂಚಮಸಾಲಿ ಸಮುದಾಯದ ಶಕ್ತಿ ಏನಂತ ತೋರಿಸ್ತೀವಿ. ಜೈ ಪಂಚಮಸಾಲಿ.